ಈ ದಿನ GK ಫೌಂಡೇಶನ್ನ ಕೋರ್ ಕಮಿಟಿ ಸದಸ್ಯರು ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದು ಕಾರಣ ಈಗಾಗಲೇ ಕೂಡ ತಿಳಿದಿರೋ ಹಾಗೆ GK ಸ್ವಾಮಿ ಅಣ್ಣನವರು ಬಳ್ಳಾರಿಯಲ್ಲಿ ಸುಮಾರು 73 ವರ್ಷಗಳಿಂದ ಏನು ಜನಸೇವೆಯನ್ನು ಮಾಡ್ಕೋತಾ ಸಮಾಜ ಸೇವೆಯನ್ನು ಮಾಡ್ಕೋತಾ ಬಡವರಿಗೆ ಆರೋಗ್ಯದ ವ್ಯವಸ್ಥೆ ಆಗಿರ್ಬೋದು ಹಾಗೂ ಕ್ರೀಡೆ ಮತ್ತು ಶಿಕ್ಷಣದ ಬಗ್ಗೆ ಈಗಾಗಲೇ ಕೂಡ ತಮಗೆ ತಿಳಿದಿರೋ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಅವರು ಸಮಾಜಮುಖಿ ಕೆಲಸವನ್ನು ಮಾಡ್ತಿದ್ದಾರೆ ಬಿಟ್ಟರೆ ಯಾವುದೇ ರಾಜಕೀಯವಾಗಿ ಯಾವುದೂ ಇಲ್ಲ. ಅವರೆಲ್ಲೋ ಫಾರಿನಲ್ಲಿ ಇದ್ಕೊಂಡು ಒಬ್ಬ NRI ಆಗಿ ಬಳ್ಳಾರಿಗೆ ಬಂದು ಒಂದು ಉದ್ಯಮಿಯಾಗಿ ರಿಯಲ್ ಎಸ್ಟೇಟ್ನ ಮಾಡ್ಕೊತ ಎಲ್ಲೋ ತನಗೆ ತೋಚಿದ್ದನ್ನು ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಜನತೆ ಕೂಡ ಒಂದು ಪ್ರಶಂಸೆ ಕೂಡ ಶ್ಲಾಘನೆ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಏನು ಮೊನ್ನೆ ಇದ್ದಕ್ಕಿದ್ದಂಗೆ 13ನೇ ತಾರೀಕು ಇದ್ದಕ್ಕಿದ್ದಂಗೆ FIR ಕಾಪಿ ಮಹಾನಗರ ಪಾಲಿಕೆಯ ಗೌರವಾನ್ವಿತ ಅಧಿಕಾರಿಗಳು FIR ಕಾಪಿನೇ ತೊಗೊಂಬಂದು ಡೈರೆಕ್ಟಾಗಿ ಈ ಕಟೌಟನ್ನ ತೆಗಿಬೇಕು ಅಂತ ಹೇಳಿದರು. ಅದು ನಮಗೆ ಅರ್ಥ ಆಗಲಿಲ್ಲ. ಅಂದ್ರಾಳಲ್ಲಿ ಸರ್, ಅಂದ್ರಾಳ ಗ್ರಾಮ ಸರ್, ಅದು ಮಾಡೆಲ್ ಪಬ್ಲಿಕ್ ಸ್ಕೂಲ್ ಮುಂದುಗಡೆ ಇದೆ. GK ಅಣ್ಣವರ ಆಫೀಸ್ ಕಚೇರಿ ಇದೆ, ನಿವಾಸ ಕಚೇರಿ ಅದ್ರ ಮುಂದೆನೇ ಇದೆ. ಬಟ್ ಅದರೊಳಗಡೆ ಈ ಥರ ಅಧಿಕಾರಿಗಳು ಬಂದರು. ಬಟ್ ನಮ್ಗೆ ಎಲ್ಲಿ ಬೇಜಾರು ಅಂದರೆ ಒಂದು ನೋಟಿಸ್ ಕೊಟ್ಟು ಇಲ್ಲ ಯಾರೋ ಒಬ್ಬರು ಬಿಲ್ ಕಲೆಕ್ಟ್ರು ಇನ್ನೊಬ್ಬರು ಆ ಒಂದು ವಾರ್ಡಿನ ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಂದು ನೋಡಿ ಇದನ್ನು ತೆಗೆದುಬಿಡಿ ಅಂದರೆ ತೆಗೆದುಬಿಡ್ತಾಯಿದ್ರು. ಬಟ್ ಏಕಾಏಕಿ ಒಂದು FIR ಮಾಡೋ ಮೂಲಕ ಬಂದು ಬಟ್ ಯಾಕೋ ಭಾಳ ಖಂಡಿಸುವಂಥ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಅವರೇನು ಅಲ್ಲಿ ಒಳಗಡೆ ಅದೇನು ಮೇನ್ ರಸ್ತೆಗೆ ಆಗಿರ್ಬೋದು, ಪಬ್ಲಿಕ್ ರೋಡಲ್ಲಿ ಆಗಿರ್ಬೋದು, ಇನ್ನೊಬ್ರು ಡಿಸ್ಟರ್ಬ್ ಆಗಿರ್ಬೋದು, ಆ ಥರ ಎಲ್ಲಿ ಇಲ್ಲ ಅದು. ಬಟ್ ಎಲ್ಲೋ ಒಂದು ಕಡೆ ಸಮಾಜಮುಖಿ ಕೆಲಸ ಮಾಡೋಂಥವ್ರಿಗೆ FIR ತೊಗೊಂಬಂದು ಡೈರೆಕ್ಟಾಗಿ ತೆಗಿತೀರಿ ಅಂತಂದರೆ ಇಲ್ಲಿ ಭಾಳ ಖಂಡಿಸುವಂಥ ವಿಷಯ ಇದೆ. ನಾವು ಹೆಂಗಿದ್ದೀವಿ ಅಂದರೆ ನಾವು ರೋಗಿಯ ವಿರುದ್ಧ ಅಲ್ಲ, ರೋಗದ ವಿರುದ್ಧ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಂತೂ ರಾಜಕೀಯ ವ್ಯಕ್ತಿ ಅಲ್ಲ, ರಾಜಕೀಯವಾಗಿ ಆಗಿದನೋ ಏನಾಗಿದನೋ ಗೊತ್ತಿಲ್ಲ. ಬಟ್ ಅಧಿಕಾರಿಗಳು ಈ ರೀತಿ ವರ್ತನೆ ಮಾಡೋದನ್ನು ನಾವು ನಿಜವಾಗ್ಲೂ ಖಂಡಿಸ್ತೇವೆ. ಇದಂತೂ ಸತ್ಯ. ಯಾಕೆಂದರೆ ನಾವು ಪ್ರತಿಯೊಂದು ಕೂಡ ಒಂದು ಒಳ್ಳೆ ಕಾರ್ಯಕ್ರಮಗಳಿಗೆ ನಾವು ಸಹಕಾರ ಬೆಂಬಲ ಇದ್ದೀವಿ. ಬಟ್ ರಾಜಕೀಯವಾಗಿ ಆಗಿದೆನೋ ಮತ್ತು ಯಾರೋ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದರೂ ನಮಗೆ ಅದು ಗೊತ್ತಾಗ್ತಾ ಇಲ್ಲ. ಬಟ್ ಇದು ಕೂಡ ಯಾಕಂದರೆ ಬಳ್ಳಾರಿ ಜನತೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಯಾಕಂದರೆ ಬಳ್ಳಾರಿ ವ್ಯವಸ್ಥೆ ಓಕೆ, ಆಳುವವರ ವ್ಯವಸ್ಥೆ, ತುಳಿಯುವವರ ವ್ಯವಸ್ಥೆ, ತುಳಿದುಕೊಳ್ಳೋದಾದ್ರ ವ್ಯವಸ್ಥೆ ಎಲ್ಲ ನೋಡ್ತಾ ಇದ್ದಾರೆ. ಸರ್ ನಮ್ಗೆ ಹೇಳೋಕ್ಕಾಗ್ತಿಲ್ಲ. ಈಗ ನಾವು ಅದೇ ಕೇಳಕತ್ತೀವಿ ಕ್ವಶನ್. ಈಗ ಡಿಪಾರ್ಟ್ಮೆಂಟು ನೀವು ಒಂದು ನೋಟಿಸು ತನಿಖೆಗೆ ಮಾಡಿದ್ದಂಗೆ ನೀವು ಡೈರೆಕ್ಟಾಗಿ FIR ಮಾಡಿದ್ರಿ. ಈ ಮುನ್ಸಿಪಾಲ್ಟಿ ನಾವು ಏನಂತ ಕೇಳ್ತಾ ಇದ್ದೀವಿ, ನೀವು FIR ಮಾಡೋಷ್ಟು ಟೈಮ್ ಐತೆ, ಒಂದು ನೋಟಿಸ್ ಬರೆದು ಕಳಿಸೋದು ಗೊತ್ತಿಲ್ಲ ಆಫೀಸಿಗೆ. ಯಾಕೆ ಏಕಾಏಕ ಮಾಡಿದ್ರಿ? ಓಕೆ, ನೀವು ಅದೆಲ್ಲ ಮಾಡಿದಿರಿ. ಅದೆಲ್ಲ ಮಾಡ್ಬೇಕಂತಂದರೆ ಈಗ ಅಭಿಮಾನಿ ಒಂದು ಕಟೌಟ್ ಆಗ್ತಾನೆ, ಡೈರೆಕ್ಟ್ ಏಕಾಏಕ ಅವ್ರ ಮೇಲೆ ಕೇಸ್ ಮಾಡಿದ್ರೆ ಹೆಂಗೆ? ಕೆಳಗಡೆ ಫೋಟೋ ಇದೆ, ನಮ್ಮದು ಹೆಸರು ಇದೆ, ನಮ್ಮಲ್ಲಿ ಮಾಡ್ಬೋದಾಯ್ತಲ್ಲ. ಅಂದರೆ ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಇಲ್ಲಾಂದ್ರೆ ಈಗ ನಾವು ಕಂಪಲ್ಸರಿ ನಾಳೆ ಮುನ್ಸಿಪಾಲ್ಟಿಗೆ ಹೋಗಿ ನಾವು ರ್ಯಾಲಿ ಮುಖಾಂತರವಾಗಿ ನಾವು ಇದು ಮಾಡ್ತೀವಿ ಸರ್. ಅದರಿಂದ ಯಾರಿದಾರ ಅಂತೇಳಿ ನಾವು ಇದು ಮಾಡ್ತೀವಿ ಸರ್. ನನ್ನ ಹೆಸರು ಶ್ರೀನಿವಾಸನ್ ಸರ್. ಅದನ್ನು ಹಾಕ್ಸಿದ್ದು ನಾನು ಮತ್ತು ಶಿವಸಾಮಾನ್ಯವರು ಹಾಕ್ಸಿರೋದು. ಅದು 30 ಅಡಿ ಕಟೌಟ್ ಇದೆ. ಅದನ್ನು ಆಂಧ್ರನಿಂದ ಮಾಡಿಸ್ಕೊಂಡ್ಬಂದ್ಬಿಟ್ಟು ನಾವು ಅಲ್ಲಿ ಹಾಕ್ಸಿರೋದು. ಅದು ಹಾಕ್ಸೋಕ್ಕಿಂತ ಮುಂಚೆ ನಾವು ಸುಮಾರಾಗಿ ಆಲೋಚನೆ ಮಾಡಿದ್ವಿ ಸರ್. ಯಾವ ರೀತಿ ಆಲೋಚನೆ ಮಾಡಿದ್ವಿ ಅಂದರೆ FIR ಕಾಪಿಯಲ್ಲಿ ಮೆನ್ಷನ್ ಮಾಡ್ತಾರೆ ಅವರು, ಮಾಡರ್ನ್ ಪಬ್ಲಿಕ್ ಸ್ಕೂಲ್ ಹತ್ರ ಇದೆ, ಅದಕ್ಕೆ ಸಾರ್ವಜನಿಕವಾಗಿ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು 150 ಮೀಟ್ರ್ ದೂರ ಇದೆ ಸರ್. ಕಡಿಮೆ ಅಂದರೂ ಕೂಡ 150 ಮೀಟ್ರ್ ದೂರ ಇದೆ. ಅದು ನಮ್ಮ ಪ್ರೈವೇಟ್ ಲ್ಯಾಂಡಲ್ಲಿದೆ ಸರ್. ಅದು ಹಾಕ್ಸಿದ್ವಿ. ಅದರಿಂದ ಯಾವುದೇ ಒಂದು ಪ್ಲಾಸ್ಟಿಕ್ ಬಳಕೆ ಮಾಡಿಲ್ಲ ಸರ್. ಅದು ಎಲ್ಲಾದರೂ ಕಟ್ಟಿಗೆಯಿಂದನೇ ಮಾಡಿಸಿರೋದು ಒಂದು ಕಟೌಟ್. ಅದು ಪೇಂಟಿಂಗ್ ಕೂಡ ನ್ಯಾಚುರಲ್ ಆಗಿ ಮಾಡಿಸಿರೋ ಪೇಂಟಿಂಗ್ ಸರ್. ಆ ಥರ ಇನ್ನೊಬ್ರು ಕೂಡ ಅದು ಇದಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಮಾಡಿಸಿದ್ವಿ ಸರ್. ಬಟ್ ಅದು ನಾವು ಈ ಗಲಾಟೆ ಇಶ್ಯೂ ಏನು ನಮ್ಮ ಜನವರಿ 1ಗೆ ಏನು ಇಶ್ಯೂ ಆಗ್ತದೆ ಬಳ್ಳಾರಿಯಲ್ಲಿ ಘಟನೆ ನಡೀತದೆ, ಅದಕ್ಕಿಂತ ಹಿಂದೆ 2 ಮಂತ್ಸ್ ಬ್ಯಾಕ್ ಆಗಿ ನಾವು ಅದನ್ನು ಹಾಕ್ಸಿರ್ತೀವಿ. ಅದು ಹಾಕ್ಸಿದ ಮೇಲೆ ನಾವು ಅದು ಉದ್ದೇಶನೇ ಪರ್ಮನೆಂಟಾಗಿ ಹಾಕ್ಸ್ಬೇಕಂತಲೇ ಹಾಕ್ಸಿರ್ತೀವಿ ಸರ್. ಆ್ಯಕ್ಚುಲಿ ಇದು GK ಸೋಮಣ್ಣವ್ರಿಗೆ ಯಾವುದೇ ರೀತಿಯಾಗಿ ಇಷ್ಟ ಇರಲ್ಲ ಸರ್. ಬಟ್ ನಮಗೆ ಆಗಿರೋ ನೋವು ಏನಂತ ಹೇಳಿದ್ರೆ, ಒಬ್ಬ ಅಧಿಕಾರಿಗಳು ಯಾವುದೇ ಒಂದು ನೋಟಿಸ್ ಇಶ್ಯೂ ಮಾಡಲಾರ್ದೆ ಅವರು ಏಕಾಏಕಿ ಇವರು ಹೆಲ್ತ್ ಇನ್ಸ್ಪೆಕ್ಟರ್ ಮಧ್ಯಾಹ್ನ ಸರ್ ರಾತ್ರಿ 10:30 ಹೋಗಿ FIR ಮಾಡ್ತಾರೆ. ರಾತ್ರಿ 10:30 ಹೋಗಿ FIR ಮಾಡೋದು ಅವ್ರಿಗೆ ಯಾರು ಅಷ್ಟು ಪ್ರೆಸರ್ ಹಾಕಿದ್ರು?